ರಕ್ತ, ನಾವೆಲ್ಲ ಅಣ್ಣ ತಮ್ಮಂದಿರು, ಈ ಥರದ್ದೆಲ್ಲ ಭಾಷಣ ಜೋರು ಭಾಷಣಗಳಾಗ್ತೈತೆ. ಅದೇ ನಾವು ಯಾವುದಾದ್ರೂ ಏನೋ ಸಣ್ಣ ಪದ ತಪ್ಪಾದ್ರೆ ದಯವಿಟ್ಟು ತೆಗೆಸ್ಬಿಡಿ. ನಾವು ಸೆಲ್ಯೂನ್ಗೆ ಹೋಗ್ತೀರಿ, ಆ ಮೊನ್ನೆ ಒಂದು ಪತ್ರಿಕಾ ಆರ್ಟಿಕಲ್ ನೋಡಿದೆ ನಾನು, ಯಾವುದೋ ಆ ಊರಲ್ಲಿ ಸೆಲೂನಲ್ಲಿ ಅವರು ಯಾರೋ ದಲಿತರು ಬಂದು ಹೋಗಿದ್ದಾರೆ ಅಂದ್ಬಿಟ್ಟು ಆ ಸೆಲೂನ್ಗೆ ಎಲ್ಲ ಬಹಿಷ್ಕಾರ ಹಾಕಿದ್ದಾರೆ. ಅದೇ ಅವ್ರು ಸಿಟಿಗೆ ಬಂದು ಸೆಲೂನ್ಗೆ ಹೋದ್ರೆ ಹೋಗಲ್ವಾ ನೀವೆಲ್ಲ? ಏನು ನೀವು ಬೋರ್ವೆಲ್ ಕೊರಿತೀರಲ್ಲ ನೀರ್ನ, ಏನು ಎಲ್ಲ ನೀರು ಏನು ಮೇಲ್ವರ್ಗ ಕೆಳವರ್ಗ ಅಂತ ನೀರಲ್ಲಿ ಏನಾನ ಬರ್ದಿದ್ರು? ಏನೂ ಇಲ್ಲ. ನೀವು ಸಾಯ್ಬೇಕಾಗಿ ಡೆತ್ ಬೆಡ್ಡಲ್ಲಿ ಇರೋವಾಗ ನೀವು ಹಾಸ್ಪಿಟ್ಲಲ್ಲಿ ಆ ಬ್ಲಡ್ ಬ್ಯಾಂಕಿಂದ ರಕ್ತ ತರ್ತಾರೆ. ಯಾರ್ದು ತರ್ತಾರೆ ಗೊತ್ತಿದೆಯಾ ನಿನಗೆ? ಪ್ರಾಣ ಉಳಿಯೋವಾಗ ಮಾತ್ರ ನೀನು ಯಾರನ್ನೂ ಕೇಳಲ್ಲ, ಇದು ಯಾವ ರಕ್ತ, ಮೇಲ್ವರ್ಗದ ಯಾವುದು ಅಂತ ಕೇಳಲ್ಲ ನೀನು. ಬೇರೆ ಸಂದರ್ಭದಲ್ಲಿ ಈ ಥರ ಮಾಡೋದು ಅಂತ. ನಾನು ಮೊನ್ನೆ ನಮ್ಮ ಸವಿತಾ ಸಮಾಜದವರೆಲ್ಲರೂ ಕೂಡ ಬಂದಿದ್ರು, ಅವ್ರಿಗೆ ಆ ಪದ ಬಳಕೆ ಮಾಡ್ತಾರೆ. ಅದು ಇಲ್ಲಿ ಹೇಳ್ಬಾರ್ದು, ನಾನು ಹೇಳೋದು ಇಲ್ಲ. ತೆಗಿಬೇಕು ಅಂತ ಅದನ್ನು ತೆಗಿಬೇಕು ಅಂತ ನಮ್ಮ ಹತ್ರನೂ ಬಂದಿದ್ರು ಸರ್. ಹೌದು, ದಯವಿಟ್ಟು ಆ ಥರ ಪದವನ್ನ ಬಳಕೆ ಮಾಡೋದು ಅವ್ರ ವೃತ್ತಿಗೆ ತಪ್ಪದು, ಅವಮಾನ ಮಾಡ್ದಂಗೆ. ಈ ಥರದ ಯಾವುದೇ ಸಂದರ್ಭದಲ್ಲಿ ಇರಲಿ, ಅವ್ರು ಹೋದಂಥ ಟೀ ಅಂಗಡಿಗೆ ಹೋಗದೆ ಇರೋದು ಇದು ಅಕ್ಷಮ ಅಪರಾಧ. ಈ ಥರ ಈ ಒಂದು ವ್ಯವಸ್ಥೆಯಲ್ಲಿ ಆಗುವಂಥದ್ದು ಸರಿಯಲ್ಲ. ಅದನ್ನ ಬಹಳ ಅವೇರ್ನೆಸ್ ನಾವು ಮಾಡ್ಬೇಕು, ಇನ್ನೂ ಅವೇರ್ನೆಸ್ಸು ಕೊಡಬೇಕು. ಯಾರು ಈ ಥರ ಮಾಡ್ತಾರೋ ಅವ್ರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಇದು. ಯಾಕಂದ್ರೆ ನಗರ ಪ್ರದೇಶದಲ್ಲಿ ಏನು ಆ ಥರದ್ದಿಲ್ಲ. 99% ನಗರ ಪ್ರದೇಶದಲ್ಲಿ ಎಲ್ಲೂ ಇಲ್ಲ. ಈ ಹಳ್ಳಿಗಾಡುಗಳಲ್ಲಿ ಇನ್ನೂ ಆ ಥರದ್ದು ಉಳ್ಕೊಂಡಿದೆ. ಇನ್ನು ಹಳ್ಳಿಗಾಡುಗಳಲ್ಲಿ ಸುಮಾರಿದೆ. ಅಲ್ಲಿ ಅವೇರ್ನೆಸ್ ಕೊಡ್ಬೇಕು. ಆ ಗ್ರಾಮ ಪಂಚಾಯತಿ ಮುಖಾಂತರ ಇವೆಲ್ಲ ಬೋರ್ಡ್ ಬರ್ಸಾಕ್ಬೇಕು. ನೀವು ದೊಡ್ಡ ಆಗ್ತಿರಲ್ಲ ಸಾಧನೆ, 2 ವರ್ಷದ್ದು, 2.5 ವರ್ಷ, 2.25 ವರ್ಷ, ಇದೆಲ್ಲ ಆಗ್ತಿರಲ್ಲ. ಈ ತರದ ಸಾಧನೆಗಳಾಗ್ಬೇಕು. ಇದು ಹಾಕಿದ್ರೆ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆಗ ಇದಕ್ಕೆ ಒಂದು ಈ ಸಾಮಾಜಿಕ ಬಹಿಷ್ಕಾರದ ಏನಿದೆ ಮಹಾದೇವಪ್ಪನವರು, ಇದನ್ನ ನಾವು ಸ್ವಾಗತ ಮಾಡ್ತೀರಿ. ಇದು ನಮ್ಮೆಲ್ಲರೂ ಕೂಡ ಇದನ್ನ ಸರ್ವಾನುಮತ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಷ್ಟು ವರ್ಷ ಆದ್ಮೇಲೆ ಈ ಬಿಲ್ ತಂದಿರೋದೇ ಬಹಳ ದುಃಖಕರ ವಿಚಾರ. ಬಹಳ ಹಿಂದೆ ನಮ್ದೊಂದು ಘೋಷಣೆ ಇತ್ತು, ಅಸ್ಪೃಶ್ಯತೆ ಅಪರಾಧ ಅಲ್ಲದೆ ಇದ್ರೆ ಇನ್ಯಾವುದೂ ಅಪರಾಧ ಅಲ್ಲ. ಅಲ್ಟಿಮೇಟ್ಲಿ ಈ ಅಸ್ಪೃಶ್ಯತೆ, ಅದರ ಕಾರಣದಿಂದ ಬಹಿಷ್ಕಾರ, ಇದು ಮಾನಸಿಕತೆಯ ಪ್ರಶ್ನೆ. ಎಷ್ಟರ ಮಟ್ಟಿಗೆ ನಾವು ಕಾನೂನಿಂದ ಇದನ್ನು ನಿಯಂತ್ರಿಸ್ತೀವಿ ಅನ್ನೋದು ದೊಡ್ಡ ಸಮಸ್ಯೆ ಇದೆ. ಪುಣ್ಯ ನಮ್ಮ ರಾಜ್ಯದಲ್ಲಿ ಖಾಪ್ ಪಂಚಾಯಿತಿ ತರ ವ್ಯವಸ್ಥೆ ಇಲ್ಲ. ಹರಿಯಾಣದಲ್ಲಿ ಅಲ್ಲೆಲ್ಲ ನೋಡಿದೀವಿ, ಆ ಪಂಚಾಯತಿಯವರು ಕೂತ್ಕೊಂಡು ಡಿಸೈಡ್ ಮಾಡಿದ್ರೆ ಕುಟುಂಬನೇ ಬಹಿಷ್ಕಾರ ಮಾಡ್ತಾರೆ, ಹಳ್ಳಿನೇ ಬಹಿಷ್ಕಾರ ಮಾಡ್ತಾರೆ. ಅದನ್ನೆಲ್ಲ ನೋಡಿದೀವಿ. ಅದಕ್ಕೋಸ್ಕರ ನಾವು ಈ ಕಾನೂನು ಜೊತೆ ಈ ಮಾನಸಿಕತೆನ ತೆಗೆದಾಗದು ಹೇಗೆ? ಮಾನಸಿಕತೆ ಎಲ್ಲರೂ ಒಂದು ಅನ್ನೋ ಒಂದು ಮಾನಸಿಕತೆ ಇರೋದು ಹೇಗೆ ಅನ್ನೋದು ಪ್ರಶ್ನೆ. ಶಾಲೆಗಳಲ್ಲಿ ನಾವು ಹೊಸ ರೀತಿಯ ಅಸ್ಪೃಶ್ಯತೆನ ನಾವು ನೋಡ್ತಾ ಇದ್ದೀವಿ. ಆ ಮಕ್ಕಳಲ್ಲೇನೆ ಆ ಅಸ್ಪೃಶ್ಯತೆ ಬರಂಗೆ, ಬೇರೆ ರೀತಿಯ ಅಸ್ಪೃಶ್ಯತೆ. ಯಾರಿಗೋ ಎಷ್ಟೋ ಮೊಟ್ಟೆ, ಯಾರಿಗೋ ಕಡಿಮೆ ಮೊಟ್ಟೆ, ಯಾರೋ ಕೆಲವ್ರು ಮಾತ್ರ ಟೂರ್ ಕರ್ಕೊಂಡು ಹೋಗೋದು, ಕೆಲವ್ರನ್ನ ಕರ್ಕೊಂಡು ಹೋಗದೆ ಇರೋದು. ಇದು ಆ ಶಾಲಾ ಮಟ್ಟದಿಂದನೇ ಒಂದು ಹೊಸ ರೀತಿಯ ಅಸ್ಪೃಶ್ಯತೆನ ಇವತ್ತು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಒಂದು ಸಮಾನ ಸಮಾಜದ ಒಂದು ಪರಿಕಲ್ಪನೆ ಬರಬೇಕು, ಅದು ಬರ್ತಾ ಇಲ್ಲ. ಇವತ್ತೇನು ಇದು ಕಾಯ್ದೆ ತಂದಿದ್ದೀರಾ, ಅದನ್ನ ನಮ್ಮ ಪ್ರತಿಪಕ್ಷದ ನಾಯಕರು, ನಮ್ಮ ನಾಯಕರು ಹೇಳ್ದಂಗೆ ಅದನ್ನ ಸ್ವಾಗತ ಮಾಡ್ತೀವಿ. ಜೊತೆಗೆ ರಾಜಕೀಯ ರಂಗದಲ್ಲಿ ನಾವಿರೋರೆಲ್ಲರೂ ಕೂಡ ಅಪ್ಪಿ ತಪ್ಪಿ ಕೂಡ ನಮ್ಮ ಹಾಸ್ಯ ಹಗುರ ಮಾತನಲ್ಲೂ ಕೂಡ ಅಸ್ಪೃಶ್ಯತೆಗೆ ಮನ್ನಣೆ ಸಿಗಂತ ಮಾತುಗಳು ಆಡಬಾರ್ದು. ಇವನು ಆ ಜಾತಿಯವನು, ಇವನು ಈ ಜಾತಿಯವನು, ಅನ್ಟಚಬಲ್ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೇ ಅವನು ಆ ಜಾತಿ, ಇವನು ಈ ಜಾತಿ. ಇದು ಎಲ್ಲಿವರೆಗೂ ನಮ್ಮ ತಲೆಯಿಂದ ಹೋಗೋದಿಲ್ಲ. ಅಲ್ಟಿಮೇಟ್ಲಿ ದಿಸ್ ಇಸ್ ಅ ಹಾರ್ಡ್ವೇರ್. ಮಾನಸಿಕತೆ ಅನ್ನೋದು ಸಾಫ್ಟ್ವೇರ್. ಇದು ಆ ಸಾಫ್ಟ್ವೇರ್ ಸರಿಯಾಗೋವರೆಗೂ ಈ ಕಾನೂನು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ವಿತ್ ಆಲ್ ದೀಸ್ ಥಿಂಗ್ಸ್ ವಿ ವೆಲ್ಕಮ್ ದಿಸ್ ಬಿಲ್.
ಇದರಿಂದನಾದ್ರೂ ಕೂಡ ಬಹಳ ದುಃಖ ಆಗುತ್ತೆ. ಆ ಸಣ್ಣ ಸಣ್ಣ ಊರುಗಳಲ್ಲಿ ಬಹಿಷ್ಕಾರ ಆಗಿರೋ ಕುಟುಂಬಗಳು, ಬಹಿಷ್ಕಾರ ಆಗಿರೋ ಸಮುದಾಯ, ಅವ್ರ ಮಕ್ಕಳು ಪರದಾಡೋ ಒಂದು ಸ್ಥಿತಿ, ಇದಕ್ಕೆ ನಾವು ಪೂರ್ಣ ವಿರಾಮ ಹಾಡದೇ ಇದ್ರೆ ನಾವೆಷ್ಟೇ ಪೀಠಿಗೆ ಓದಿದ್ರು ಕೂಡ ನಾವು ಒಂದು ಯಾಂತ್ರಿಕವಾಗಿ ಪೀಠಿಗೆ ಓದ್ತೀವಿ ಹೊರತು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಮಾನ್ಯ ಅಧ್ಯಕ್ಷರೇ, ಈ ಬಿಲ್ಲನ್ನ ನಾನು ಸ್ವಾಗತ ಮಾಡ್ತಾ ತಾವು ತುಂಬಾ ಹೊತ್ತು ದಲಿತರು ಮತ್ತು ಅಸ್ಪೃಶ್ಯರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಎಫೆಕ್ಟ್ ಆಗಿದೆ ಅಂತ ಹೇಳುವಂಥದ್ದನ್ನು ತುಂಬ ಒತ್ತಿ ಹೇಳಿದ್ರಿ ನೀವು. ನನಗೆ ತಿಳಿದ ಮಟ್ಟಿಗೆ ಇದು ಮಾತ್ರ ಅಲ್ಲ ಬಹಿಷ್ಕಾರಕ್ಕೊಳಗಾಗಿದ್ದು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ನಿರ್ದಿಷ್ಟವಾಗಿ ಅದನ್ನ ಹೇಳಿದ್ರಿ, ಅದನ್ನು ನಿರ್ದಿಷ್ಟವಾಗಿ ಹೇಳಲ್ಲ. ಸಮುದಾಯದ ಬಹಿಷ್ಕಾರ ಇದು. ಹೌದು, ನಾಟ್ ಮಿಯರ್ಲಿ ಅನ್ಟಚಬಿಲಿಟಿ ಅಲೋನ್, ಸೋಷಿಯಲ್ ಬಾಯ್ಕಾಟ್ ಕಂಪ್ರೈಸಿಂಗ್ ಆಫ್ ಆಲ್ ರಿಲಿಜನ್, ಆಲ್ ಕಮ್ಯುನಿಟೀಸ್. ಬಟ್ ಇದರಲ್ಲಿ ಮಾರ್ಜಿನಲೈಡ್ ಗ್ರೂಪ್ಸ್ ಇದೆವಲ್ಲ, ನಿಮ್ನ ವರ್ಗಗಳು, ತುಳಿತಕ್ಕೊಳಗಾದ ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಗೊತ್ತಾಗ್ತಾ ಇರ್ತದೆ. ಸರಿ ಸರ್, ಈಗ ಒಂದು BCM ಒಂದೇ ವರ್ಗದ ಒಂದು ಹಳ್ಳಿ, ಅದು ಪಂಚಾಯಿತಿ ಮಾಡಿದ್ರು. ಒಬ್ಬ ಪಂಚಾಯಿತಿಯನ್ನು ನಿರಾಕರಿಸ್ದ, ನನಗೆ ಇದು ಅನ್ಯಾಯ ಆಗ್ತದೆ, ನಾನು ಒಪ್ಪೋದಿಲ್ಲ ಅಂತ. ನೀನು ಒಪ್ಪದೇ ಇದ್ರೆ ನಿನಗೆ ಸಾಮಾಜಿಕ ಬಹಿಷ್ಕಾರದ ಶಿಕ್ಷೆ. ಎಷ್ಟು ಮಟ್ಟಿಗೆ ಅಂದರೆ ಅವನು ಕುಟುಂಬ ಬಹಿಷ್ಕಾರ ಮಾಡಿದ್ದಲ್ಲ, ಅವನು ಬೆಳೆದಂಥ ಫಸಲು ಬರುವಂಥ ತೆಂಗಿನ ಮರಗಳನ್ನು ಕಡ್ದು ಹಾಕೋದು. ಇಡೀ ಊರು ಸೇರಿ ಎಲ್ಲರೂ ಬರಬೇಕು ಅಂತೇಳಿ ಹೇಳಿ ಒಂದು ಪರಮಾನ ಹೊಡಿಸಿದ್ರು. ಬಂದರು, ಕಡ್ದ. ನಾನು ಹೋಗಿ ನೋಡಿ ಹೊಟ್ಟೆ ಉರಿತು. ನಾನು ಫೋನ್ ಮಾಡಿ ಅಲ್ಲೊಬ್ಬ IPS ಅಧಿಕಾರಿ ಪ್ರೊಫೆಷನರ್ ಇದ್ದ, ಅವ್ರು ಹೇಳಿದೆ, ನೋಡಪ್ಪ ಹಿಂಗೆ ಆಗ್ತಾ ಇದೆ, ಬಡವ ಏನೋ ಕೃಷಿ ಮಾಡಿದ್ದಾನೆ ಅಂತ. ಪೊಲೀಸ್ ಜೀಪಲ್ಲಿ ಆರಾಮ್ ಹೋಗಿ ಅದನ್ನು ನೋಡಿ 2 ಎಳನೀರು ಬಿದ್ದಿದ್ದನ್ನ ಕಡ್ದು ಹಾಕಿದ್ರಲ್ಲ, ಅವ್ರು ಎಳನೀರು ಬಿದ್ದಿದ್ದನ್ನ ಕುಡ್ಕೊಂಡು ವಾಪಸ್ ಬಂದಿಯಾನ. ಪೊಲೀಸ್ ಅಧಿಕಾರಿ ಕೂಡ ಏನೂ ಮಾಡಲಾರ್ದಿದ್ದ ಸ್ಥಿತಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಈಗಾಗಲೇ ಸುರೇಶ್ ಕುಮಾರ್ ಅವರು ಹೇಳಿದ್ರು, ಈ ಬಿಲ್ಲನ್ನು ಬಹಳ ತಡವಾಗಿ ತಂದಿದ್ದೀರಿ ಅಂತ. ನಾವೆಲ್ಲರೂ ಈ ಬಿಲ್ಲನ್ನು ಬಹಳ ಬೇಗ ತರಬೇಕಾಗಿತ್ತು. ನಾವಿವತ್ತು ಬಹಳ ಆಧುನಿಕ ಪ್ರಪಂಚದಲ್ಲಿ ಇದ್ದೇವೆ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂಥ ನಾವು ಈ ರೀತಿ ನಮ್ಮಲ್ಲೆಲ್ಲ ಇಲ್ಲ. ನಮ್ಮ ಮಲೆನಾಡು ಆ ಭಾಗದಲ್ಲಿ ಎಲ್ಲೂ ಇಲ್ಲ, ಈಗ ಹೋಗ್ಬಿಟ್ಟಿದೆ. ಆದರೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಪ್ರಚಲಿತದಲ್ಲಿ ಇದೆ ಅನ್ನುವಂಥದ್ದು ನಾನು ಕೇಳಿದ್ದೀನಿ. ಬಹಿಷ್ಕಾರಕ್ಕೊಳಗಾಗಿರ್ತಕ್ಕಂಥ ಅನೇಕ ಕುಟುಂಬಗಳ ಗೋಳನ್ನ ನೋಡಿದ್ದೀನಿ. ನಮ್ಮ ಕಡೆ ಕೆಲಸಕ್ಕೆ ಬಂದಿದ್ರು ಒಬ್ರು, ಯಾಕಪ್ಪ ನೀನು ಊರಿಗೆ ಹೋಗೋದಿಲ್ಲ ಅಂದ್ರೆ, ಊರಿಗೆ ಹೋಗಂಗಿಲ್ಲ ಸರ್ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನು ಬಹಿಷ್ಕಾರ ಹಾಕಿದ್ದಾರೆ, ಹಳ್ಳಿ ಒಳಗಡೆ ನಾವು ಹೋಗಂಗಿಲ್ಲ, ನಮ್ಮ ಹತ್ರ ಮಾತಾಡೋಂಗಿಲ್ಲ, ನಮ್ಮ ನೆಂಟರು ಕೂಡ ನಮ್ಮ ಮನೆಗೆ ಬರೋಂಗಿಲ್ಲ, ನಮ್ಮನ್ನು ಯಾರ ಮನೆಗೂ ಕೆಲಸಕ್ಕೆ ಕರೆಯೋದಿಲ್ಲ. ಈ ರೀತಿಯ ಬಹಿಷ್ಕಾರದ ಭಾವನೆ. ಅಧ್ಯಕ್ಷರೇ, ಒಂದು ಕಾಲದಲ್ಲಿ ಕೋರ್ಟ್ಗಳು ಇಲ್ದಿದ್ದಾಗ ಈ ಪಂಚಾಯಿತಿ ಕಟ್ಟೆಗಳೇ ನಮಗೆ ನ್ಯಾಯ ಒದಗಿಸುವಂಥ ಕಟ್ಟೆಗಳಾಗಿತ್ತು. ಭಾಳ ಹಿರಿಯರು ಕೂತ್ಕೊಂಡಾಗ ತಮ್ಮ ಅದು ಹಂಗಾಗದ, ಇದು ಸರಿಯಾಗಲ್ಲ, ಹಿಂಗೆ ಹೇಳಿ ಒಂದು ನ್ಯಾಯ ಮಾಡಿ ಏನೋ ಮಾಡ್ತಾಯಿದ್ರು. ಅದು ಬರ್ತಾ 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 ಎಷ್ಟು ಮಟ್ಟಿಗೆ ಆಯಿತು ಅಂದರೆ, ಆ ಪಂಚಾಯಿತಿ ಮಾಡೋರ ಒಂದು ಪ್ರತಿಷ್ಠೆ ಶುರು ಆಯಿತು. ನಾನು ಹೇಳ್ದಂಗೆ ಕೇಳದೆ ಇದ್ದರೆ ನೀನು ಬಹಿಷ್ಕಾರ ಹಾಕಿಸ್ತೀನಿ ನೋಡು ಅಂತ. ಕಂಬಕ್ಕೆ ಕಟ್ಟಾಕಿ ಹೊಡಿತಾ ಇದ್ರು, ಮರಕ್ಕೆ ಕಟ್ಟಾಕಿ ಹೊಡಿತಾ ಇದ್ರು. ಇಂಥ ಒಂದು ಸಂದರ್ಭಗಳು ಇವತ್ತೂ ಇದ್ದಾವೆ. ಆದ್ದರಿಂದ ಇಂಥ ಕಾಯ್ದೆಗಳು, ಇಂಥ ಅನಿಷ್ಟ ಪದ್ಧತಿಯನ್ನು ದೂರ ಮಾಡೋದ್ರಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಒಂದು ಮಾತು ಹೇಳಿದ್ರು, ಸಾಮಾಜಿಕ ಸಾಮರಸ್ಯಗಳನ್ನು ತರ್ತಾ ಯಾರು ಈ ರೀತಿ ಬಹಿಷ್ಕಾರದ ಮನೋವೃತ್ತಿಯವರಿದ್ದಾರೆ ಅವರ ಮನೋವೃತ್ತಿಯನ್ನು ಬದಲಾಯಿಸುವಂಥ ಒಂದು ಕೆಲಸಗಳು ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ಇಷ್ಟು ವರ್ಷ ಅನೇಕ ಸಂದರ್ಭದಲ್ಲಿ ಆಗಿದಾವೆ. ಈ ಚಾಟಿನೂ ಮುಖ್ಯ. ನಾನು ಹೇಳೋದು, ಈ ಚಾಟಿನೂ ಮುಖ್ಯ. ಮಾತಿನಲ್ಲಿ ಬಗ್ಗದ ಇದ್ರಿ ಏನು ಮಾಡೋದು, ಹೊಡಿತೀವಿ ಬಾ ಹಾಕಿ ಅಂತ ಹೇಳಿ ಜೈಲಿಗೆ ಹಾಕ್ತೀವಿ ನಿನ್ನ ಅಂತೇಳಿ ಹೇಳಿದ್ರೆ ಆ ದೊಡ್ಡಸ್ತಿಗಳು ಹೋಗ್ತದೆ. ಆಗ ನಿಜವಾಗ್ಲೂ ಕೂಡ ಸಣ್ಣ ಪುಟ್ಟ ಪಂಚಾಯಿತಿಗಳು ಆಗ್ತದೆ. ಕೋರ್ಟಿಗೆ ಎಲ್ರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಎಲ್ಲರೂ ಹೋಗೋಕ್ಕಾಗೋದಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಎಲ್ಲ ಪೊಲೀಸರು ನ್ಯಾಯ ಕೊಡ್ತಾರೆ ಅನ್ನುವಂಥದ್ದು ಏನಿಲ್ಲ. ಕಣ್ಣು ಮುಚ್ಕೊಂಡು FIR ಹಾಕ್ತಾರೆ, ಹೋಗಿ ನೀನು ಲಾಯರ್ ನೋಡುವಂತ. ಆ ಲಾಯರ್ ನಾನೇ ನನ್ನ ಪರವಾಗಿರೋರು ನನ್ನ ಪರವಾಗಿ ವಾದ ಮಾಡ್ತಾನೆ, ಇನ್ನು ನನ್ನ ಎದುರಾಳಿ ಪರವಾಗಿದ್ದವ್ರು ಅದರದ್ದು ಸರಿ ಅಂತ ವಾದ ಮಾಡ್ತಾರೆ.
ಇಲ್ಲಿ ಸಿಗದೇ ಇರುವಂಥ ನ್ಯಾಯಗಳು ಒಂದೊಂದ್ಸರಿ ಹಳ್ಳಿಯ ಪಂಚಾಯಿತಿ ಕಟ್ಟೆಗಳಲ್ಲಿ ಸಿಕ್ತಿತ್ತು. ಆದರೆ ಈ ಬಹಿಷ್ಕಾರದಂಥ ಶಿಕ್ಷೆ ಇದೆಯಲ್ಲ, ಇದು ಅಮಾನವೀಯವಾಗಿರ್ತಕ್ಕಂಥ, ಇದು ಖಂಡಿತವಾಗೂ ನೀವು ತಂದಿರ್ತಕ್ಕಂಥ ಬಿಲ್ಲನ್ನು ನಾನಂತೂ ಸ್ವಾಗತ ಮಾಡ್ತೇನೆ. ಈ ಸಾಮಾಜಿಕ ಪರಿಸ್ಥಿತಿಗಳು ಸರಿ ಹೋಗದೆ ಇದ್ರೆ ನಾವು ಯಾವ ಕಾಲದಲ್ಲಿದ್ದೇವೆ ಹೇಳಿ? ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಇನ್ನೂ ಕೂಡ ಹೀಗೆ ಇದ್ರೆ ಅದು ಅರ್ಥವೇ ಇಲ್ಲ. ಖಂಡಿತವಾಗೂ ನಿರ್ಬಂಧಗಳಾಗಬೇಕು. ಈ ಕಾನೂನನ್ನ ದುರುಪಯೋಗ ಆಗದಿದ್ದ ಹಾಗೆ ತಡಿಬೇಕು. ಓಕೆ, ಬಾಲಕೃಷ್ಣ ಇದು ಕೂಡ ಬಹಳ ಮುಖ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದನ್ನು ಸ್ವಾಗತ ಮಾಡಿ. ಸಭಾಧ್ಯಕ್ಷರೇ, ಈಗ ಈ ಬಿಲ್ ತಂದಿದ್ದಾರೆ ಸಾಹೇಬ್ರು, ನಾ ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಒಂದ್ ನಿಮಿಷ ಸರ್, ಈ ಬಿಲ್ಲಿಗೆ ಒಪ್ಪಿಗೆನ ನಾವು ಕೊಡ್ತೇನೆ. ಆದ್ರೆ ಒಂದು ಸರ್, ಈಗ ನಾವು ಶಾಸಕರ ದಲಿತರದೇವು ಮತ್ತು ನೌಕರಿ ದಲಿತರು ಯಾರು ಉನ್ನತ ಹುದ್ದೆದಾಗದಾರ ಅವ್ರಷ್ಟೇ ಕರೀತಾರ ಒಳಗ. ನಮ್ಮ ಈ ಉತ್ತರ ಕರ್ನಾಟಕದಾಗ ಹಳ್ಳಿ ಭಾಗದಾಗ ಕೂಲಿ ಮಾಡೋರನ್ನ ಹಚ್ಕೊಳ್ಳೋದಿಲ್ಲ, ಅವ್ರು ಮುಟ್ಟಕ ಹೋಗುದಿಲ್ಲ ದಲಿತರನ್ನ. ಅದಕ್ಕೆ ಈ ಕಡೆ ಭಾಳ ಉತ್ತರ ಕರ್ನಾಟಕದಾಗ ಇರುವುದರಿಂದ ನಾ ಮಾದೇವ್ ಸಾಹೇಬ್ರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೋ, ಇದನ್ನ ಏನು ಕಾನೂನಿಗೆ ನೀವು ತರಾಕತ್ತಿರಲ್ಲ, ಭಾಳ ಸಂತೋಷ. ಆದ್ರೆ ಇದು ಕಟ್ಟುನಿಟ್ಟು ಜಾರಿಗೆ ಬರಬೇಕು ಮತ್ತು ಗ್ರಾಮೀಣ ಭಾಗದಾಗ ಇದರ ಅವೇರ್ನೆಸ್ ಮೂಡಿಸ್ಬೇಕು. ಸ್ಕೂಲ್ದಾಗಲಿ ಗ್ರಾಮ ಪಂಚಾಯತಿ ಒಳಗ ಇದರ ಅವೇರ್ನೆಸ್ ಸರ್ ಮೂಡಿಸ್ಬೇಕು. ಅದನ್ನ ಸ್ವಲ್ಪ ನೀವು ಇಲ್ಲಿ ಬರೀ ಬಿಲ್ ತಂದ್ರೆ ಅಷ್ಟ ಆಗಂಗಿಲ್ಲ, ಇದು ಯಶಸ್ವಿ. ಈಗ ಇಡೀ ರಾಜ್ಯ ತುಂಬ ಗ್ರಾಮೀಣ ಭಾಗದಾಗ ಮತ್ತು ಸ್ಕೂಲ್ಗಳದಾಗ ಇದರ ಅವೇರ್ನೆಸ್ ಮೂಡಿಸುವಂತ ಕೆಲಸ ಸರ್ಕಾರದವ್ರು ಮಾಡ್ಬೇಕಂತೇಳಿ ಅಂದ ನಾವು ಒತ್ತಾಯ ಮಾಡ್ತಾನೋ. ಮತ್ ನೀವೇನ್ ಈ ಬಿಲ್ ತಂದಿರಲ್ಲ, ನಿಮ್ಗೆ ಧನ್ಯವಾದ ಹೇಳ್ತಾನೋ. ಈ ಬಿಲ್ಲಿಗೆ ನಮ್ದು ಸಹಮತ ಐತಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಹೇಳಿದ್ದೆ ನೀವು ಒಂದ್ ನಿಮಿಷ ತದ್ರಿ, ಆಮೇಲೆ ನೀವು ಮಾತಾಡ್ರಿ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಇವತ್ತೇನು ಬಿಲ್ ಮಂಡನೆ ಮಾಡಿದ್ದಾರೆ, ಬಹಳ ಒಳ್ಳೇದಿದೆ. ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗ್ಬೇಕು.